ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ನಮ್ಮ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶವಾಗಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಇದು ವಿಷಯ. ಸೊ ಇದರ ಬಗ್ಗೆ ನಾವೀಗ ಮಾತನಾಡೋದಕ್ಕೆ ನಮ್ಮ ದಾವಣಗೆರೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಅಲ್ಹಾಜ್ ಸೈಫುಲ್ಲಾ ಸಾಹೇಬ್ ಜೊತೆ ಈಗ ನಾವು ಬಂದಿದ್ದೇವೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಈಗ ವಿಧಿವಶರಾಗಿದ್ದಾರೆ ಸರ್, ಅದ್ರ ಬಗ್ಗೆ ಸರ್. ಇವತ್ತು ನಮ್ಮ ದಾವಣಗೆರೆಗೆ ಭಾಳ ತುಂಬಲಾರದ ನಷ್ಟ ಆಗಿದೆ. ದಾವಣಗೆರೆಗೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅದು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ಅವರು ನಮ್ಮ ರಾಜ್ಯದಲ್ಲಿ ಎಡಗೈ ದಾನಿಗಳಾಗಿದ್ದರು. ಯಾರು ಬಂದ್ರೂ ಇಲ್ಲ ಅಂತ ಅವರು ಅಂತ ಹೇಳಿಲ್ಲ. ಇವತ್ತು ಅವರ ಅಗಲಿಕೆ ನಮಗೆ ಭಾಳ ದುಃಖವನ್ನು ಉಂಟು ಮಾಡಿದೆ. ಈಗ ಅದು ತುಂಬಲಿಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅಂಥ ಮುತ್ಸದ್ದಿ ರಾಜಕಾರಣಿ. ಬರೀ ರಾಜಕಾರಣಿ ಅಲ್ಲ, ಅವರು ಸಮಾಜ ಸೇವೆನೂ ಅಷ್ಟೇ ಮಾಡಿದರು. ಸಮಾಜ ಸೇವೆ ಜೊತೆಗೆ ಅವರು ವ್ಯಾಪಾರನೂ ಅಷ್ಟೇ. ವ್ಯಾಪಾರದಲ್ಲಿ ಭಾಳ ಮುಂಚೆನೇ ಇದ್ದರು. ಅವರಿಗೆ ಸರಿಸಮಾನವಾಗಿ ಯಾರು ವ್ಯಾಪಾರದಲ್ಲಿ ಇಲ್ಲ ಇರಲಿಲ್ಲ ದಾವಣಗೆರೆಗೆ. ಅದೇ ಥರ ಅವರು ಸುಮಾರು 6 ಬಾರಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹೆಚ್ಚನ್ನಾಗಿ ಬಡವರಿಗೆ, ಅದು ನಮ್ಮ ಸಮಾಜದ ಬಡವರಿಗೆ ಭಾಳ ರೀತಿಯಲ್ಲಿ ಅನುಕೂಲ ಅವ್ರು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಅಗಲಿಕೆ ಏನಿದೆ ಅಂದರೆ ನಮಗೆಲ್ಲ ಭಾಳ ತುಂಬಲಾರದ ನಷ್ಟ ಉಂಟಾಗಿದೆ. ಇವತ್ತು ನಾವು ಎಲ್ಲರೂ ದಾವಣಗೆರೆ ನಗರದ ನಮ್ಮ ಸಮಾಜದ ಬಾಂಧವರೆಲ್ಲರೂ ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಸರ್, ಈಗ ನಿಮ್ಮದು ಮತ್ತು ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಸ್ನೇಹದ ಬಗ್ಗೆ ನಾವು ಹೇಳೋದಾದರೆ, ಅವರು ಭಾಳ ಚೆನ್ನಾಗಿದ್ವಿ. ನಾನು ಬಯಸ್ತಿದ್ದೆ ಮೊದಲೇ ಅವರು ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಅನಿಸಿಕೆ ಇತ್ತು. ಅವರಿಗೂ ನಾನು ಅನೇಕ ಸಲ ಹೇಳಿದ್ದೆ, ಆದರೂ ಅದು ಆಗಲಿಲ್ಲ. ಈಗ ಅವರ ಒಂದು ಕೂಗು ಏನಿತ್ತು, ಅವರು ಮಾತು ರಾಜ್ಯಕ್ಕೆ ಮುಟ್ತಿದ್ರು. ಅಂಥ ಮುತ್ಸದ್ದಿ ರಾಜಕಾರಣಿ ಅವ್ರು ಹೇಳಿದರೆ ಯಾರು ಇಲ್ಲ ಅಂತ ಹೇಳಿಲ್ಲ. ಆ ಲೆವೆಲಿಗಿದ್ದರು. ಆಗಬೇಕಾಗಿತ್ತು. ಅದೇನೋ ಕಾರಣಾಂತರದಿಂದ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ತಡವಾಗಿ ಅವರಿಗೆ MLA ಸೀಟ್ ಸಿಕ್ತು. ಅವರು ಆದರೂ 6 ಬಾರಿ ಅವರು ಶಾಸಕರಾಗಿ ಹೆಚ್ಚಿನ ಮತ ಪಡೆದು ಶಾಸಕರಾಗಿ ಆಯ್ಕೆ ಆದಂಥ ಯಾರೇ ಇದ್ದರೆ ಅವರು ಶಾಮನೂರು ಶಿವಶಂಕರಪ್ಪ.